ಹೆಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮುಂದಿನ ಪ್ರಶ್ನೆ ಜೀವಗೋಳ ಎಂಬಂತಹ ಚಾಪ್ಟರ್ ನಿಂದ ರಿಪೀಟ್ ಮಾಡಿರುವುದು. ಜಲಮಾಲಿನ್ಯದ ದುಷ್ಪರಿಣಾಮಗಳನ್ನ ವಿವರಿಸಿ. ಜಲಮಾಲಿನ್ಯ ಅಂತಂದ್ರೆ ನೀರಿನ ಭೌತಿಕ, ರಾಸಾಯನಿಕ ಹಾಗೂ ಜೈವಿಕ ಗುಣಲಕ್ಷಣಗಳ ಬದಲಾವಣೆ, ಜೈವಿಕ ಲಕ್ಷಣಗಳ ಬದಲಾವಣೆ ಅಂತ ವ್ಯಾಖ್ಯಾನಿಸಬಹುದು ಜಲ ಮಾಲಿನ್ಯವನ್ನ. ಓಕೆನಾ? ಸೊ ಇದರಿಂದ ನೀರು ಕಲುಷಿತವಾಗುತ್ತದೆ. ಓಕೆ, ನೀರು ಕಲುಷಿತವಾಗುವುದರಿಂದ ಕಾಲರಾ, ಕ್ಷಯ, ಕಾಮಾಲೆ, ಟೈಫಾಯ್ಡ್, ಅತಿಸಾರ, ಆಮಶಂಕೆ ಮುಂತಾದ ರೋಗಗಳು ಹರಡುತ್ತವೆ. ಸೊ ನೀರು ಕಲುಷಿತವಾಗುವುದರಿಂದಾಗಿ ನೀರಿನಲ್ಲಿ ವಾಸಿಸುವ ಮೀನು ಮತ್ತಿತರ ಜಲಚರ ಜೀವಿಗಳ ನಾಶಕ್ಕೆ, ಸಾವಿಗೆ ಕಾರಣವಾಗುತ್ತದೆ ಜಲಮಾಲಿನ್ಯ. ಈ ಕಲುಷಿತವಾದಂತಹ ನೀರನ್ನೇ ನೀರಾವರಿಗೆ ಬಳಸುವುದರಿಂದ ವ್ಯವಸಾಯಕ್ಕೂ ಕೂಡ ಹಾನಿಯುಂಟು ಮಾಡುತ್ತದೆ. ಇದು ಪರಿಸರದ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಹೇಗೆ ಅಂತಂದ್ರೆ, ಜಲಚರಗಳ ಸಾವು ಉಂಟಾಗುವುದರಿಂದ ಅಲ್ಲಿನ ಒಂದು ಪರಿಸರದ ಅಸಮತೋಲನ ಉಂಟಾಗುತ್ತದೆ. ಓಕೆನಾ? ನೀರಿನಲ್ಲಿರುವ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುತ್ತದೆ. ಮೀನುಗಳು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತವೆ ಮಕ್ಕಳು. ಸೊ ಈ ಮೀನುಗಳ ಸಾವಿಗೆ ಜಲಮಾಲಿನ್ಯ ಕಾರಣವಾಗುವುದರಿಂದ ನೀರಿನಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗುತ್ತದೆ. ಓಕೆ, ಸೊ ಇವು ಜಲ ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮಗಳು. ಥ್ಯಾಂಕ್ ಯು.